ಈಗ ಅರ್ಜೆಂಟ್ ಮಾಡಿದ್ರೆ ಹೇಗೆ ಆದ್ಯಾ? ವಿಷಯ ಹೇಳೋದ್ ಕೇಳೋ. ಏನು? ಟೀ ಮತ್ತೆ ಊಟಕ್ಕೆ ಸ್ವಲ್ಪ ದುಡ್ಡಿಲ್ಲ. ಒಂದ್ 5-10 ಲಕ್ಷನ ತಗೋಬರ್ತೀಯಾ? ಏಯ್, ಹೇಗೂ ಕಾಣಿಸ್ತಿದ್ದೀನಿ ನಾನ್ ನಿನಗೆ? ನೀನ್ ಮನೇಲಿ ಇದ್ರೆ ನನಗ್ ಹೇಗ್ ಕಾಣಿಸ್ತೀಯಾ? ವಿಡಿಯೋ ಕಾಲ್ ಮಾಡು, ಬ್ಯೂಟಿಫುಲ್ ಆಗಿ ಕಾಣಿಸ್ತೀಯಾ. ಏಯ್, ಬಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಖಂಡಿತವಾಗ್ಲೂ ನೀನ್ ಬರ್ಲೇಬೇಕು. ಕೊಡೋದಕ್ಕೆ ಹೊಡ್ತಾ ಅಲ್ಲ, ದುಡ್ಡನ್ನ. ಏನು ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಶಟ್ ಅಪ್. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀಯಾ? ಶೌರ್ಯ ಬ್ರದರ್ಗೆ ರಾಜಲಕ್ಷ್ಮಿ ಮೇಲೆ ನಾನು ಬಲಾತ್ಕಾರ ಮಾಡಕ್ ಹೋಗಿರೋ ವಿಡಿಯೋನ ತೋರಿಸ್ತೀನಿ, ಓಕೆನಾ? ಓಕೆ ಆದ್ಯಾ, ಬಾಯ್. ಏ ವೇಟ್ ವೇಟ್ ವೇಟ್, ದುಡ್ಡು ತಗೊಂಡು ಎಲ್ಲಿಗ್ ಬರ್ಬೇಕು? ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗೋ ರೋಡಲ್ಲಿ ಸಿದ್ಧವಾಗಿದ್ದೀನಿ, ಬೇಗ ಬಂದ್ಬಿಡು. ಶೌರ್ಯ ಸರ್. ರಾಜಿ, ಏನ್ ಸರ್? ರಾಜಿ, ನನ್ಗೇನಾಗಿಲ್ಲ ರಾಜಿ, ನೀನ್ ಅಳ್ಬೇಡ ರಾಜಿ. ಏನ್ ಸರ್ ಇದು? ರಾಜಿ, ಸರ್ ಸರ್, ನನ್ ಗಂಡ ತುಂಬಾ ಒಳ್ಳೆಯವರು ಸರ್. ಅವ್ರಿಂತ ಕೆಲ್ಸ ಎಲ್ಲ ಯಾವತ್ತೂ ಮಾಡಲ್ಲ. ಇಲ್ಲೇನೋ ಮೋಸ ಆಗಿದೆ ಸರ್. ಇದ್ಯಾರೋ ಬೇಕು ಅಂತ ಮಾಡಿದ್ದಾರೆ. ಮೇಡಮ್, ನಿಮಗೆ ಮನೆ ಹತ್ರನೇ ಹೇಳ್ದೆ ಅಲ್ವಾ, ನಾವಿನ್ನೂ ಎಂಕ್ವೈರಿ ಮಾಡ್ತಾ ಇದೀವಿ. ಈ ಕೆಲ್ಸ ಯಾರು ಮಾಡಿದಾರೋ ಏನೋ, ಅದ್ರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಅಂತ ಎಂಕ್ವೈರಿ ಮುಗಿದ್ಮೇಲೆ ಗೊತ್ತಾಗತ್ತೆ. ಅಯ್ಯೋ ಇಲ್ಲ ಸರ್, ಕೋಚ್ ಆಗಿ ಒಳ್ಳೆ ಹೆಸರು ತಗೊಂಡು ಮಾಡದೇ ಇರೋ ತಪ್ಪಿಗೆ ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂದ್ರೆ ಎಲ್ರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಸರ್. ಸರ್ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್. ನಿಮಗ್ ಬೇಕಾದಾಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ಇದು ಮಕ್ಕಳು ಹಾಸ್ಟೆಲ್ ಅಲ್ಲ, ಪೊಲೀಸ್ ಸ್ಟೇಷನ್. ಅವ್ರನ್ನ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇವೆ. ನೀವೇನಾದ್ರೂ ವಾದ ಮಾಡ್ಬೇಕು ಅನ್ನೋದಾದ್ರೆ ಲಾಯರ್ನ ಇಟ್ಟು ವಾದ ಮಾಡಿ. ಅಯ್ಯೋ, ಅದು ಹಾಗಲ್ಲ ಸರ್. ರಾಜಿ, ಇಲ್ಬಾ. ಸರ್ ರಾಜಿ, 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 ಇಲ್ಲ ಸರ್. ರಾಜಿ, ನೀನ್ ಇಲ್ಲಿಗೆ ಬರ್ಬೇಡ ಅಂತ ಹೇಳ್ದೆ ತಾನೆ, ಯಾಕೆ ಬಂದೆ ರಾಜಿ? ಇಲ್ಲ ಸರ್, ಇಲ್ಲ. ಇದು ಚಿಕ್ಕ ಕೇಸ್ ಅಲ್ಲ ಅಲ್ವಾ ಸರ್? ನಿಮ್ಮನ್ನ ಸಿಕ್ಕಾಕ್ಸಿ ನಿಮ್ ಭವಿಷ್ಯ ಹಾಳು ಮಾಡ್ಬೇಕು ಅಂತಾನೆ ಯಾರೋ ಪ್ಲಾನ್ ಮಾಡಿದ್ದಾರೆ ಸರ್. ನೀವ್ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರೆ ಇವ್ರು ಯಾರು ನಂಬ್ತಾನೆ ಇಲ್ಲ ಸರ್. ನನಗೆ ಹೇಗ್ ಪ್ರೂವ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ರಾಜಿ, ರಾಜಿ, ನೀನ್ ಅಳ್ಬೇಡ ರಾಜಿ. ನೀನ್ ಅಳ್ತಾ ಇದ್ರೆ ನನಗೆ ಒಂಥರ ಆಗುತ್ತೆ ರಾಜಿ. ರಾಜಿ, ನಾವು ತಪ್ಪು ಮಾಡಿಲ್ಲ, ನಾವು ಧೈರ್ಯವಾಗಿರ್ಬೇಕು. ಇಲ್ಲ ಸರ್, ಇದು ಯಾರು ಬೇಕು ಅಂತಾನೆ ಮಾಡಿದ್ದಾರೆ ಸರ್. ನನ್ ಕೂಡ ಹಾಗೆ ಅನ್ಸುತ್ತೆ ರಾಜಿ. ನನ್ ಫೋನ್ ನಮ್ಮ ಮನೇಲಿ ನನಗ್ ಗೊತ್ತಿಲ್ಲದೆ ಯಾರು ಮುಟ್ಟೋದಿಲ್ಲ. ಈಗ ನೋಡಿದ್ರೆ ಯಾರೋ ಮನೇಲೆ ನನ್ ಫೋನ್ ಯೂಸ್ ಮಾಡಿರ್ಬೇಕು. ಸರ್, ನಮ್ಮ ಮನೇಲಿ ನಮ್ಗಿರೋ ಶತ್ರು ಅಶ್ಮಿತಾ ಒಬ್ಳೆ ಅಲ್ವಾ ಸರ್? ಆದ್ರೆ ಅಸ್ಮಿತಾ ಅಂತ ಕಂಪ್ಲೇಂಟ್ ಮಾಡಿದ್ರೆ ಯಾರು ನಂಬಲ್ಲ ರಾಜಿ. ಆಧಾರ ಬೇಕು. ಆಧಾರ? ರಾಜಿ, ಅದು ಅವಳ ಪ್ರೀತಿನ ಬೇಡ ಅಂದಿದ್ದಕ್ಕೆ ನನ್ ಮೇಲೆ ಹಾಗೆ ಇಟ್ಕೊಂಡು ನನ್ ಜೀವನನೇ ಹಾಳು ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಆದ್ರೆ ಹೀಗ್ ಮಾಡ್ತಾಳೆ ಅಂತ ನಿಜ ಅನ್ಕೊಂಡಿರ್ಲಿಲ್ಲ. ಇಲ್ಲ ಸರ್, ನಾನೇ ಆತರ ಪಟ್ಬಿಟ್ಟಿದ್ದೀನಿ. ಮದ್ವೆ ನಾಟಕ ಆಡ್ಕೊಂಡ್ ಬಂದವಳಿಗೆ ನಿಮ್ ತಮ್ಮನ್ ಜೊತೆ ನಾನ್ ಮದ್ವೆ ಮಾಡ್ಸಿ ಅವಳ ಜೀವನ ಚೆನ್ನಾಗಿರ್ಲಿ ಅಂತ ನಾನ್ ಮಾಡಿರೋ ಒಂದೇ ಒಂದ್ ನಿರ್ಧಾರದಿಂದಾಗಿ ನಮ್ಗೆ ಇಂಥ ಪರಿಸ್ಥಿತಿ ಬಂದಿದೆ ಸರ್. ರಾಜಿ, ನೀನ್ ಒಳ್ಳೇದ್ ಮಾಡ್ಬೇಕು ಅಂತಾನೆ ಹೋಗಿದ್ದು ರಾಜಿ. ಆದ್ರೆ ಅವಳೇ ನಮಗ್ ಹೀಗ್ ಮಾಡಿದ್ಲು. ಇಲ್ಲ ಸರ್, ಅವಳ ಕುತಂತ್ರಕ್ಕೆ ನಿಮ್ಮನ್ ಬಲಿ ಆಗಕ್ ಬಿಡಲ್ಲ. ನನ್ ಪ್ರಾಣನ ಒತ್ತೆ ಇಟ್ಟಾದ್ರೂ ನಿಮ್ಮನ್ನ ನಾನ್ ಕಾಪಾಡ್ಕೋತೀನಿ. ರಾಜಿ, ನೀನ್ ಸುಮ್ನೆ. ನಿಮ್ ಅಣ್ಣನ್ ಮೇಲೆ ನನಗಿರೋ ಪ್ರೀತಿ ಅವನನ್ನೇ ಜೈಲಿಗೆ ಕಳ್ಸೋ ಹೋಗ್ ಮಾಡ್ತು ನೋಡ್ದ್ಯಾ? ನನ್ನ ಮದ್ವೆ ಮಾಡ್ಕೊಂಡಿದ್ದಿದ್ರೆ ಜೋಪಾನವಾಗಿ ಇಟ್ಕೋತಿದ್ದೆ. ಇವಾಗ ನೋಡು, ಆ ಜೈಲಲ್ಲಿ ಕೊರಗ್ತಾ ಇದ್ದಾನೆ. ಪಾಪ ಶೌರ್ಯ, ಬೇಜಾರಾಗ್ತಾ ಇದೆ. ಅದಕ್ಕೇನಾ ಇಷ್ಟೊಂದು ಜಾಲಿಯಾಗಿ ಕುಡಿತಾ ಇರೋದು? ಇಷ್ಟಪಡೋರು ಕಷ್ಟದಲ್ಲಿದ್ರೆ ಈ ಮನ್ಸು ತಡ್ಕೊಳ್ಳಲ್ಲ, ಅದಕ್ಕೆ ಕುಡಿತಾ ಇದ್ದೀನಿ. ಓಹೋ, ಈಗ ಶೌರ್ಯ ಸ್ಟೇಷನ್ ಅಲ್ಲಿ ಪಾಪ ಕಷ್ಟ ಪಡ್ತಾ ಇರ್ತಾನೆ. ರಾಜಿ ಗಂಡನ ಕಾಪಾಡ್ಕೊಳಕ್ಕೆ ಬೀದಿ ಅಲಿತಾ ಇರ್ತಾಳೆ.
ಸಿಂಗಲ್ ಶಾಟ್ ಅಲ್ಲಿ 2 ಹಣ್ಣು ಬೀಳತ್ತೆ ಅಂದ್ರೆ ಇದೇ ಅಲ್ವಾ? ಅದಕ್ಕೆ ಅಲ್ವಾ ಹಾಕಿಯಲ್ಲಿ ಸೋತ್ರು ಇಲ್ಲಿ ಗೆದ್ದಿದ್ಯಾ. ಇನ್ಮೇಲೆ ನಿಂಗೆ ಸೋಲ್ ಅನ್ನೋದೇ ಇಲ್ಲ. ಸ್ಮಿತಾ ಆಲ್ವೇಸ್ ಅ ವಿನ್ನರ್. ನನ್ನ ಹತ್ರ ಇಟ್ಕೊಂಡ್ರೆ ಎಲ್ಲಾರು ಲೂಸರ್ಸೇ. ಅಂದ್ರೆ ಇದೆಲ್ಲ ಮಾಡಿದ್ದು ನೀವಾ? ಮಮ್ಮಿ ವೆನ್ ಯು ಕಮ್ಮು. ವೆಲ್ಕಮ್ ವೆಲ್ಕಮ್ ಆಂಟಿ. ನಾನ್ ಕಮ್ಮೋದಿಲ್ಲ ಆದ್ರೆ ಏನು ನಾನ್ ಕೇಳಿದ್ ನಿಜನಾ? ಎಣ್ಣೆ ಮೇಲೆ ಆಣೆ ಆಂಟಿ, ನಾ ಹೇಳ್ತಿರೋದ್ ನಿಜ. ನಿಮ್ ಹಿರಿ ಮಗ ಇದ್ದಾನಲ್ಲ, ಅವನನ್ನ ಜೈಲಿಗೆ ಕಳ್ಸಿದ್ ನಾವೇ. ಏನ್ ಹಾಕ್ ಶಾಕ್ ಆಗ್ಬಿಟ್ರಿ? ನಾನೀ ಮನೆಗ್ ಬಂದಿದ್ದೆ ನಿಮ್ ಮಗಂಗೋಸ್ಕರ ಅಲ್ವಾ? ಅವನಿಂದ ರಾಜಿನ ದೂರ ಮಾಡಿ ನೀನ್ ಮದ್ವೆ ಮಾಡ್ಕೊಳ್ಳೋದಕ್ಕಲ್ವಾ? ಆ ಅವಕಾಶ ಅವ್ರು ನನಗ್ ಕೊಡ್ಲಿಲ್ವಲ್ಲ, ಅದಕ್ಕೆ ಅವಳ ಬದುಕನ್ನೇ ಸಮಾಧಿ ಮಾಡ್ಬೇಕು ಅಂತ ನಾನು ಅನ್ಕೊಂಡೆ. ಸಲೀಮ್ನ ಸಮಾಧಿ ಮಾಡಿದ್ರೆ ಅನಾರ್ಕಲಿ ನರಳಿ ನರಳಿ ಸಾಯ್ತಾಳಲ್ವಾ? ಅಮ್ಮಂಗ ಅವಳ ಬಗ್ಗೆ ಎಲ್ಲ ಗೊತ್ತಿಲ್ಲ ಬಿಡು. ನೀನ್ ಸೀದಾ ಪಾಯಿಂಟಿಗೆ ಬಾ. ಸರಿ ಆಂಟಿ, ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ. ಹೇಗಾದ್ರೂ ಸರಿ, ಆ ರಾಜಲಕ್ಷ್ಮಿ ನರಳಿ ನರಳಿ ಸಾಯ್ಬೇಕು, ಅದೇ ನನ್ ಪ್ಲಾನ್. ಆದ್ರೂ ಅವ್ರಂದೆ ದ್ವೇಷ ಮಾಡೋರ್ ನೀವು ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ ಆಂಟಿ? ಭಯನ ಬೇಜಾರ? ಓ, ದೊಡ್ಡ ಮಗ ಅನ್ನೋ ಪ್ರೀತಿನಾ? ಪ್ರೀತಿ ಗೀತಿ ಏನೂ ಇಲ್ಲ.